ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ಮೊನ್ನೆ ಹೇಳಿದ್ರು, ಮುಂದಿನ ಜನ್ಮ ಏನಾದರೂ ನನಗೆ ಇದ್ದರೆ ದೇವ್ರಿಗೇನು ತಲೆ ಕೆಟ್ಟೈತೆ ಮುಂದಿನ ಜನ್ಮ ದೇವ್ರಿಗೇನು ತಲೆ ಕೆಟ್ಟಲ್ಲ, ನಾನು ಮುಸ್ಲಿಮನಾಗಿ ಹುಟ್ಟಲಿಕ್ಕೆ ಬಯಸ್ತದೆ. ಹೀಗೆ ಆಗ್ಬಿಡು ಮಾರೆ, ಈಗ ಅದೇ ಮತ್ತೆ ನಾನು ಯಾಕೆ ಹೋಗೋದು? ಹಾಗಾಗಿದೆ. ಅರೆ ಎಂಥ ಪವಿತ್ರ ಕುಲ ಅದು. ಸಂಗೊಳ್ಳಿ ರಾಯಣ್ಣ, ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್ ಭಾರತದ 3 ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಿದ ಮಹಾತಾಯಿ ಹಾಲಮತದ ಹೆಣ್ಣುಮಗಳು. ಕಾಶಿ ವಿಶ್ವನಾಥನ ದೇವಸ್ಥಾನ ಮುಂದೆ ಹೋದ್ರೆ ಇವತ್ತು ಯಾರ ಮೂರ್ತಿ ಇದೆ? ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್, ಒಂದು ಕುರುಬ ಸಮಾಜ ಹೆಣ್ಣುಮಗಳು. ಇಂದೂರಿನ ರಾಣಿ ಸುವರ್ಣ ಯುಗ ಕರೆದಂತಹ ಮಹಿಳೆ ಸತಿ ಸಹಗಮನ ಪದ್ಧತಿ ತೆಗೆದಾಕದಂತಳು, ವಿಧಿವೇರ ಲಗ್ನ ಆಗ್ಬೇಕಂತ ಆದೇಶ ಕೊಟ್ಟಂತ ಮಹಾತಾಯಿ ಹಾಲಮತ ಸಮಾಜ. ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂತ ಸಂಗೊಳ್ಳಿ ರಾಯಣ್ಣ, ಸಂತ ಕನಕದಾಸರ ಭಕ್ತಿಗೆ ಮೆಚ್ಚಿ ಉಡುಪಿಯ ಶ್ರೀಕೃಷ್ಣ ಅವನ ಕಡೆ ತಿರುಗಿ ನೋಡುವಂತ ಐತಿಹಾಸಿಕ ಪವಿತ್ರ ಭೂಮಿ ಉಡುಪಿ ಅನ್ನುವಂಥದ್ದನ್ನು ನಾವು ಎಂದು ನೆನಪಾಗಬಾರ್ದು ಬಂಧುಗಳೇ. ಅವರು ಹಾಲಮತ ಕನಕದಾಸರು ಪುಣ್ಯಾತ್ಮ. ಇದು ಎಲ್ಲಿ ಹುಟ್ಟಿಬಿಡ್ತು ನಮ್ಮ ಸಿದ್ದರಾಮಯ್ಯ. ಚಂದ್ರಗುಪ್ತ ಮೌರ್ಯ ಒಬ್ಬ ಕುರಿಕಾಯ ಹುಡುಗನನ್ನ ಚಾಣಕ್ಯ, ಆಚಾರ್ಯ ಚಾಣಕ್ಯ ಭಾರತದ ಒಬ್ಬ ಶ್ರೇಷ್ಠ ಸಾಮ್ರಾಟ್ ಮಾಡಿದಂಥವ್ರು ಯಾರು? ಹಾಲಮತ. ಯಾಕೆ ಹುಟ್ಟಿದವರು ಸಿದ್ದರಾಮಯ್ಯನವ್ರು? ಅಂತ ಧರ್ಮದಾಗ ಹುಟ್ಟಿ ಕುಂಕುಮ ಹಚ್ಕೋಲಕ್ಕೆ ವಿರೋಧ, ರೇಷ್ಮೆ ಪೇಟ ಸುತ್ತಗೋಲಕ್ಕೆ ವಿರೋಧ, ಸೌದಿ ಅರೇಬಿಯರಂಗ ಮಂಗ್ಯಾನಂಗ ಹಾಕೊಂಡು ನಿಂದಿರ್ಲಿಕ್ಕೆ